ಎಸ್ ಪ್ರೋ ಅಲ್ಲಿ ನಾವು ಲಾಂಚ್ ಮಾಡಿರುವ ಇವಿ ವೆಹಿಕಲ್ ಈಗ ನಿಮ್ ಕಣ್ಮುಂದೆ ಕಾಣ್ತಾ ಇದೆ. ಲುಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಅಷ್ಟೇ ಆಗಿರ್ಬೋದು, ಲುಕ್ಸ್ ಆಗಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಎಸ್ ಇವಿ ಆಗಿರ್ಬೋದು, ಎಸ್ ಪ್ರೋ ಬೈಫ್ಯೂಲ್ ಆಗಿರ್ಬೋದು, ಅಥವಾ ಎಸ್ ಪ್ರೋ ಪೆಟ್ರೋಲ್ ಗಾಡಿ ಆಗಿರ್ಬೋದು, ಈ ಎಲ್ಲಾ ಗಾಡಿಗಳನ್ನ ನಾವು ಡಿಸೈನ್ ಮಾಡಿರೋದೇ ಸಿಟಿ ಒಳಗಡೆ ಓಡಿಸ್ಲಿಕ್ಕೆ. ಓಕೆ, ಈ ಗಾಡಿಲಿ ಡಿಸೈನ್ ಪ್ಯಾರಾಮೀಟರ್ ಅಂತ ಬಂದ್ರೆ ನಿಮಗೆ ಪವರ್ಫುಲ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಬಹಳ ಕನ್ವೀನಿಯಂಟ್ ಆಗಿರುತ್ತೆ ಗಾಡಿ ಓಡಿಸಬೇಕಾದ್ರೆ ನೈಟ್ ಕಂಡೀಷನ್ಸ್ ಅಲ್ಲಿ. ಎರಡನೇದು ಲೋಗೋದು ಒಂದು ಎಲಿಗೆಂಟ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಿ ವೆಹಿಕಲ್ ಅಲ್ಲಿ. ಅದಾದ್ಮೇಲೆ ನೀವು ಸೈಡ್ ಪ್ರೊಫೈಲ್ಗೆ ಏನಾದ್ರು ಬಂತು ಅಂತಂದ್ರೆ, ಸೈಡ್ ಪ್ರೊಫೈಲ್ ಅಲ್ಲಿ ನಿಮ್ಗೆ ಈ ವೆಹಿಕಲ್ ಅಲ್ಲಿ ಟೈರ್ ಬಂದು 12 ಇಂಚ್ ಟೈರ್ ಕೊಟ್ಟಿದೀವಿ, 12 ಇಂಚ್ ಟೈರ್, 145 R12 ಟೈರ್ ಕೊಟ್ಟಿದೀವಿ. ಜೊತೆಗೆ ಈ ಸಸ್ಪೆನ್ಷನ್ ಅಂತ ಏನಾದ್ರು ನೋಡಿದ್ರೆ ಮುಂದಗಡೆ ಇಂಡಿಪೆಂಡೆಂಟ್ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಸಸ್ಪೆನ್ಷನ್ ನೀವು ನೋಡಬಹುದು, ತುಂಬಾ ಕ್ಲಿಯರ್ ಆಗಿದೆ. ಈ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ನಿಮ್ಗೆ ಡ್ರೈವಿಂಗ್ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಈ ಗಾಡಿಲಿ ನೋಡೋದಾದ್ರೆ ಎಸ್ ಪ್ರೋ ಇವಿಲಿ ಪೇಲೋಡ್ ಬಂದು 750 kg. 750 kg ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 1 ಟನ್ ಲೋಡ್ ತನಕನು ಈ ವೆಹಿಕಲ್ ಅಲ್ಲಿ ಲೋಡ್ ನ ಕ್ಯಾರಿ ಮಾಡಬಹುದು. ಹಿಂದ್ಗಡೆ ನಿಮ್ಗೆ ಸೆಮಿ ಟ್ರೈಲರ್ ಆರ್ಮ್ ಕೊಟ್ಟಿರೋದ್ರಿಂದ ವಿತ್ ಡ್ಯಾಂಪರ್ಸ್, ಇಲ್ಲಿ ಸಸ್ಪೆನ್ಷನ್ ನೋಡಬಹುದು, ಇಲ್ಲೂ ಸ್ಪ್ರಿಂಗ್ ಇದೆ, ಜೊತೆಗೆ ಡ್ಯಾಂಪರ್ಸ್ ಕೊಟ್ಟಿದೀವಿ. ಈ ಡ್ಯಾಂಪರ್ಸ್ ಮತ್ತೆ ಮುಂದ್ಗಡೆ ಇರುವ ಇಂಡಿಪೆಂಡೆಂಟ್ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಎರಡನ್ನೂ ನೋಡಿದ್ರೆ ನಿಮಗೆ ಬಹಳ ಕಂಫರ್ಟಬಲ್ ಡ್ರೈವ್ ಸಿಗುತ್ತೆ. ಯಾಕಂದ್ರೆ ಸಿಟಿಲಿ ನೀವು ಲೋಡ್ ಹಾಕೊಂಡು ಓಡಿಸ್ಬೇಕಾದ್ರೆ ಮೊದಲನೇ ವಿಷಯ ಬರೋದೇ ಕಂಫರ್ಟ್. ಆ ಕಂಫರ್ಟ್ ಪ್ಯಾರಾಮೀಟರ್ ಏನ್ ಬೇಕು ಎಲ್ಲ ಕೊಟ್ಟಿದೀವಿ. ಲೋಡ್ ಬಾಡಿ ಏನಾದ್ರು ನೋಡೋದಾದ್ರೆ ಎಸ್ ಪ್ರೋ ಇವಿಲಿ 6.5 ಫೀಟ್ ಲೆಂತ್ ಬರುತ್ತೆ, ಜೊತೆಗೆ 4.7 ಫೀಟ್ ಅಗಲ ಇರುತ್ತೆ. ಅಂದ್ರೆ 6.5 to 4.7 ಲೋಡ್ ಬಾಡಿ ಕೊಟ್ಟಿರೋದ್ರಿಂದ ನೀವು 3 ವೀಲರ್ಗಾಗ್ಲಿ ಅಥವಾ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಗಾಡಿ ಯಾವುದೇ ನೋಡಿದ್ರು ಅತಿ ದೊಡ್ಡ ಲೋಡ್ ಬಾಡಿ ಕೊಟ್ಟಿರೋದು ನಮ್ಮಲ್ಲಿ ಎಸ್ ಪ್ರೋ ಗಾಡಿಗಳಲ್ಲಿ. ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಲೋಡ್ ಬಾಡಿ ಆದ್ಮೇಲೆ ಒಬ್ಬ ಡ್ರೈವರಿಗೆ ಎಸ್ಪೆಷಲಿ ಸಿಟಿಲಿ ಓಡಿಸ್ಬೇಕಾದ್ರೆ ಕಂಫರ್ಟ್ ಮತ್ತೆ ಸೇಫ್ಟಿ ಬಹಳ ಮುಖ್ಯ ಆಗುತ್ತೆ. ಆ ಕಂಫರ್ಟ್ ಮತ್ತೆ ಸೇಫ್ಟಿ ಕೊಡ್ಲಿಕ್ಕೆ ನಾವು ಇಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ RPAS ಅಂತ ಹೋಗ್ತೀವಿ, RPAS ರಿವರ್ಸ್ ಪಾರ್ಕಿಂಗ್ ಅಸಿಸ್ಟೆಂಟ್ ಸಿಸ್ಟಮ್ ಕೊಟ್ಟಿದ್ದೀವಿ. ಇದೇನಪ್ಪಾ ಅಂತಂದ್ರೆ, ನೀವು ಗಾಡಿನ ರಿವರ್ಸ್ ಹಾಕ್ಬೇಕಾದ್ರೆ ಯಾವ್ದಾದ್ರು ಒಂದು ಅಬ್ಸ್ಟ್ರಕಲ್ ಇದ್ರೆ ಒಂದು ಬೀಪ್ ಕೊಡುವ ಮುಖಾಂತರ ನಿಮ್ಗೆ ಒಂದು ಇಂಡಿಕೇಶನ್ ಕೊಡುತ್ತೆ, ಒಂದು ಅಬ್ಸ್ಟ್ರಕಲ್ ಇದೆ, ಪಾರ್ಕ್ ಮಾಡ್ಬೇಕಾದ್ರೆ ಹುಷಾರಾಗಿ ಪಾರ್ಕ್ ಮಾಡ್ಕೋಬೇಕು ಅಂತ ರಿವರ್ಸ್ ಪಾರ್ಕ್ ಅಸಿಸ್ಟೆಂಟ್ ಸಿಸ್ಟಮ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಬಹಳ ಮುಖ್ಯ, ಒಂದು ಇವಿ ಗಾಡಿಲಿ 2 ಅತಿ ಮುಖ್ಯವಾದ ವಿಷಯಗಳು ಬರ್ತವೆ. ಒಂದು ಬ್ಯಾಟ್ರಿ, ಎರಡನೇದು ಮೋಟಾರ್. ಇಲ್ಲಿ ನೋಡ್ಬೋದು ಮೋಟಾರ್ದು ಪ್ಲೇಸ್ಮೆಂಟ್ ಹೆಂಗಾಗಿದೆ ಅಂತ. ಓಕೆನಾ, 39 HP ಮೋಟರ್ ಕೊಟ್ಟಿದೀವಿ. ಇದಕ್ಕೆ 104 Nm ಟಾರ್ಕ್ ಇರುತ್ತೆ. ಅತಿ ಪವರ್ಫುಲ್ ಮೋಟಾರು, ಜೊತೆಗೆ ಅತಿ ಪವರ್ಫುಲ್ ಟಾರ್ಕ್ ಕೊಟ್ಟಿರೋದ್ರಿಂದ ಈ ಒಂದು ನೀವು 750 kg ಇಂದ 1 ಟನ್ ಲೋಡ್ ಹಾಕಿ ಕ್ಯಾರಿ ಮಾಡ್ಬೇಕಾದ್ರೂ ಅತಿ ವಿಶ್ವಾಸವಾಗಿ ನೀವು ಗಾಡಿಗಳನ್ನ ಈಸಿಯಾಗಿ ಡ್ರೈವ್ ಮಾಡೋಕೆ ಅನುಕೂಲಕರವಾಗಿದೆ. ಎಸ್ ಪ್ರೋ ಗಾಡಿಗಳಲ್ಲಿ ಟರ್ನಿಂಗ್ ರೇಡಿಯಸ್ ಅಂತ ಏನಾದ್ರು ನೀವು ನೋಡೋದಾದ್ರೆ, ಈ ಗಾಡಿದು ಟರ್ನಿಂಗ್ ರೇಡಿಯಸ್ ಬಂದು 3.7 ಮೀಟರ್ಸ್ ಇರುತ್ತೆ. ಅಂದ್ರೆ ಈ ಗಾಡಿನ ಯಾವುದೇ ಒಂದು ನ್ಯಾರೋ ರೋಡ್ಗಳಲ್ಲಿ, ಅಂದ್ರೆ ಸಂಧಿಗೊಂದಿಲ್ ಓಡಿಸ್ಬೇಕು. ಎಕ್ಸಾಂಪಲ್, ಈಗ ನೀವೇನಾದ್ರು LPG ಸಿಲಿಂಡರ್ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಿರ್ಬೋದು, ಅಥವಾ ವಾಟರ್ ಟ್ಯಾಂಕರ್ ಡಿಸ್ಟ್ರಿಬ್ಯೂಷನ್, ಅಂದ್ರೆ ಸಣ್ಣಗೊಂದಿ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಸ್ಪೇಸು ಬಹಳ ಬೇಕಾಗುತ್ತೆ. ಯೂಶಲ್ ಆಗಿ ದೊಡ್ಡ ಗಾಡಿಗಳು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ 3.7 ಮೀಟರ್ ಟರ್ನಿಂಗ್ ರೇಡಿಯಸ್ ನಾವು ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಗಾಡಿ ಈಸಿಯಾಗಿ ಟರ್ನ್ ಆಗುತ್ತೆ, ಜೊತೆಗೆ ನೀವೇನು ಅನ್ಲೋಡ್ ಮಾಡಬೇಕು ಬಹಳ ಅನುಕೂಲಕರವಾಗಿರುತ್ತೆ. ಅದಕ್ಕಿಂತ ಅತಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ 750 kg ಪೇಲೋಡ್ ಕೊಟ್ಟಿದ್ರು 1 ಟನ್ ಗಂಟ ಲೋಡ್ ಹಾಕ್ಬೋದು ಅಂತ ಹೇಳಿದ್ವಿ. ಆ 1 ಟನ್ ಲೋಡ್ ಹಾಕ್ತಾಗ ಗಾಡಿ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಮತ್ತೆ ಟ್ರೈಲರ್ ಆರ್ಮ್ ಕೊಟ್ಟಿರೋದ್ರಿಂದ ಗಾಡಿ ಹಿಡ್ಕೊಳುತ್ತಾ? ಯಾವುದೇ ಕಾರಣಕ್ಕೂ ಹಿಡ್ಕೊಳ್ಳಲ್ಲ. ಇದು ಸ್ಟಿಫನ್ಡ್ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಆಗಿರೋದ್ರಿಂದ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ 170 mm ಬಹಳ ಅಪ್ರೋಪ್ರಿಯೇಟ್ ಆಗಿರುತ್ತೆ, ಜೊತೆಗೆ ಬಹಳ ಕಂಫರ್ಟಬಲ್ ಕೂಡ ಇರುತ್ತೆ. ಇನ್ನ ಡ್ರೈವರ್ ಕ್ಯಾಬಿನ್ ಏನಾದ್ರು ನೀವು ಗಮನಿಸೋದೇ ಆದ್ರೆ ಗೇಜು ಅಷ್ಟೇ ಬಹಳ ಸ್ಟ್ರೆಂಥೆಂಡ್ ಆಗಿರುತ್ತೆ. ನೀವು ನೋಡ್ಬೋದು ಎಷ್ಟು ವಿಶಾಲವಾದ ಒಂದು ಡ್ರೈವರ್ ಕ್ಯಾಬಿನ್ ಕೊಟ್ಟಿದೀವಿ ಅಂತ. ಸ್ಟೇರಿಂಗು ಅಷ್ಟೇ ಬಹಳ ಕಂಫರ್ಟಬಲ್ ಆಗಿರುತ್ತೆ. ಈಗ ನಾವು ಡ್ರೈವರ್ ಕ್ಯಾಬಿನ್ ಯಾವ ತರ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಳಗಡೆ ಎಂಟರ್ ಆಗೋದಕ್ಕೂ ಅಷ್ಟೇ ಬಹಳ ಈಸಿಯಾಗಿ ಎಂಟರ್ ಆಗ್ಬೋದು. ಇಂಗ್ರೆಸ್ ಇಸ್ ವೆರಿ ಈಸಿ. ನೀವು ನೋಡ್ಬೋದು ಬಹಳ ಕಂಫರ್ಟಬಲ್ ಕೊಟ್ಟಿದ್ದಾರೆ. ಸೀಟಿಂಗ್ ಪೊಸಿಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಹಿಂದೆ ಮುಂದೆ, ಡಿಪೆಂಡಿಂಗ್ ಆನ್ ಯುವರ್ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಜೊತೆಗೆ ಸ್ಟೇರಿಂಗ್ ಪೊಸಿಷನ್ಸ್ ಬಹಳ ಎರ್ಗೊನಾಮಿಕ್ಸ್ ಕೊಟ್ಟಿರೋದ್ರಿಂದ, ಸೈಂಟಿಫಿಕ್ ವೇಲಿ ಡಿಸೈನ್ ಆಗಿರೋದ್ರಿಂದ ನಿಮಗೆ ಬಹಳ ಸ್ಮೂತ್ ಇರುತ್ತೆ, ಜೊತೆಗೆ ಪೊಸಿಷನ್ ಕೂಡ ಬಹಳ ಕಂಫರ್ಟಬಲ್ ಆಗಿರುತ್ತೆ. ಎಸ್ ಪ್ರೋ ಇವಿಲಿ ELR ಎಮರ್ಜೆನ್ಸಿ ಲಾಕಿಂಗ್ ರಿಟ್ರಾಕ್ಟರ್ ಅಂದ್ರೆ ಸೀಟ್ ಬೆಲ್ಟ್ಸ್ ಕೂಡ ನಾವು ಒದಗಿಸಿದೀವಿ. ನಮ್ಮ ಮನವಿ ಏನಂದ್ರೆ ಎಲ್ಲ ವಾಹನ ಚಾಲಕರಿಗೆ ಸೀಟ್ ಬೆಲ್ಟ್ ಹಾಕೊಂಡೆ ಗಾಡಿ ಓಡಿಸಿ, ಸುರಕ್ಷತೆ ಕಾಪಾಡಿ. ಇಲ್ಲಿ ಅತಿ ಮುಖ್ಯವಾಗಿ 2 ವಿಷಯ ಮಾತಾಡ್ಬೇಕಾಗುತ್ತೆ. ಒಂದು ಡ್ರೈವ್ ಮೋಡ್ಸ್. ಎನ್ ಅಂದ್ರೆ ನ್ಯೂಟ್ರಲ್. ಇಲ್ಲಿ ನೋಡ್ಬೋದು, ನೀವು ನಾಬ್ ಕೊಟ್ಟಿದೀವಿ, ಡ್ರೈವಿಂಗ್ ನಾಬ್ ಅಂತೀವಿ ಇದನ್ನ. ನ್ಯೂಟ್ರಲ್ ಮೋಡು, ರಿವರ್ಸ್ ಮೋಡು, ಸ್ಪೋರ್ಟ್ಸ್ ಮೋಡು, ಡ್ರೈವ್ ಮೋಡ್.
ಡ್ರೈವ್ ಮೋಡ್ ರೆಗ್ಯುಲರ್ ಮೋಡ್ ಆಗಿರುತ್ತೆ. ಸ್ಪೋರ್ಟ್ಸ್ ಮೋಡ್ ಅಂದ್ರೆ ನಿಮ್ಗೆ ಗಾಡಿಲಿ ಅಧಿಕವಾದ ಪವರ್ ಒದಗಿಸುತ್ತೆ, ಜೊತೆಗೆ ಗಾಡಿ ಅತಿ ವೇಗವಾಗಿ ಚಲಿಸುವ ಒಂದು ವ್ಯವಸ್ಥೆನ ಈ ಗಾಡಿಲಿ ಮಾಡ್ಕೊಟ್ಟಿದ್ವಿ. ಆರ್ ಅಂದ್ರೆ ರಿವರ್ಸ್, ಗಾಡಿನ ರಿವರ್ಸ್ ಹಾಕ್ಬೇಕು, ರಿವರ್ಸ್ ಮೋಡ್ ಹಾಕೊಂಡು ಡ್ರೈವ್ ಮಾಡಬೇಕು. ಎನ್ ಅಂತಂದ್ರೆ ನ್ಯೂಟ್ರಲ್. ಇದು ಬಹಳ ಈಸಿಯಾಗಿ ಆಪರೇಟ್ ಆಗುವ ಒಂದು ಸಾಧನ. ರೀಜನರೇಟಿವ್ ಬ್ರೇಕಿಂಗ್ ಅಂತ ಕಾಣುತ್ತೆ. ಈ ರೀಜನರೇಟಿವ್ ಬ್ರೇಕಿಂಗ್ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಗಾಡಿನ ರೇಂಜು ಜಾಸ್ತಿ ಮಾಡೋದೇ ಇದ್ರ ಮೂಲ ಉದ್ದೇಶ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ರೀಜನರೇಟಿವ್ ಬ್ರೇಕಿಂಗ್ ಅತಿ ಮುಖ್ಯವಾಗಿ ಎರಡು ರೀತಿಯಲ್ಲಿ ಆಪರೇಟ್ ಆಗುತ್ತೆ. ಒಂದು ಇಲ್ಲಿ ನೋಡ್ಬೋದು ನೀವು, ಇದು ಬ್ರೇಕ್ ಪೆಡಲ್, ಇದು ಆಕ್ಸಿಲೇಟರ್ ಪೆಡಲ್. ನೀವ್ ಯಾವಾಗ ಬ್ರೇಕಿಂಗ್ ಮಾಡ್ತೀರಾ, ಬ್ರೇಕಿಂಗ್ ಮಾಡಿದಾಗ ನಿಮ್ಮ ಡಿಸ್ಕ್, ವೀಲ್ ಅಲ್ಲಿರುವ ಡಿಸ್ಕ್ ಮತ್ತೆ ನಿಮ್ಮ ಬ್ರೇಕ್ ಕ್ಯಾಲಿಪರ್ ಫ್ರಿಕ್ಷನ್ಗೆ ಒಳಗಾಗುತ್ತೆ, ಅಂದ್ರೆ ಹೋಲ್ಡ್ ಮಾಡುತ್ತೆ. ಇದು ವೀಲ್ ಡಿಸ್ಕ್ ಅಂತಂದ್ರೆ ಇದು ಕ್ಯಾಲಿಪರ್ ಅಪ್ಲೈ ಮಾಡಿದಾಗ ಫ್ರಿಕ್ಷನ್ ಏನ್ ಜನರೇಟ್ ಆಗುತ್ತಲ್ಲ, ಈ ಫ್ರಿಕ್ಷನ್ ಲೀಡ್ಸ್ ಟು ಜನರೇಷನ್ ಆಫ್ ಹೀಟ್ ಎನರ್ಜಿ. ಈ ಹೀಟ್ ಎನರ್ಜಿ ಬೈ ಮೀನ್ಸ್ ಆಫ್ ಎ ಕನ್ವರ್ಟರ್ ಸರ್ಕ್ಯೂಟ್ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಹೋಗಿ ಬ್ಯಾಟ್ರಿಗೆ ಸ್ಟೋರ್ ಆಗುತ್ತೆ. ಇದು ಒಂದು ವ್ಯವಸ್ಥೆ ನಮ್ಮ ಎನರ್ಜಿನ ಜಾಸ್ತಿ ಮಾಡ್ಲಿಕ್ಕೆ. ಎರಡನೇದೇನಪ್ಪ ಅಂತಂದ್ರೆ ನೀವು ಎಕ್ಸಿಲೇಟರ್ ಮೇಲೆ ಕಾಲ್ ತೆಗೆದ್ರೆ, ಎಕ್ಸಿಲೇಟರ್ ಮೇಲೆ ಕಾಲ್ ತೆಗೆದಾಗ ಡಿಆಕ್ಸಿಲರೇಷನ್ ಅಂತ ಅಂತೀವಿ, ಅಂದ್ರೆ ಅದ ಕೋಸ್ಟಿಂಗ್ ಅಂತಾನು ಕೂಗ್ಬೋದು. ಈ ಕೋಸ್ಟಿಂಗ್ ಆಗ್ಬೇಕಾದ್ರೂ ಕೂಡ ನಿಮ್ಗೆ ಅತಿ ಹೆಚ್ಚಿನ ಎನರ್ಜಿ ಜನರೇಟ್ ಆಗಿ ಬೈ ಮೀನ್ಸ್ ಆಫ್ ಕನ್ವರ್ಟರ್ ಸರ್ಕ್ಯೂಟ್ ಕನ್ವರ್ಟ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಬ್ಯಾಟರಿ ಸ್ಟೋರ್ ಆಗುತ್ತೆ. ಅಂದ್ರೆ 5-8% ಅಷ್ಟು ರೇಂಜ್ ನಿಮ್ಗೆ ಈ ರೀಜನರೇಟಿವ್ ಬ್ರೇಕಿಂಗ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗೋ ಒಂದು ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನೀವೇನಾದ್ರೂ ನೋಡಿದ್ರೆ ಇದು ಗ್ಲೋ ಬಾಕ್ಸ್, ಲಾಕಬಲ್ ಗ್ಲೋ ಬಾಕ್ಸ್ ಕೊಟ್ಟಿರ್ತೀವಿ ನಾವಿಲ್ಲಿ. ಈ ಲಾಕಬಲ್ ಗ್ಲೋ ಬಾಕ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಸಣ್ಣ ಪುಟ್ಟ ವ್ಯಾಲ್ಯೂಬಲ್ಸ್ ಆಗಿದ್ರೆ ಆರಾಮಾಗಿ ಇಟ್ಕೊಂಡು ಪ್ರಯಾಣ ಮಾಡ್ಲಿಕ್ಕೆ. ಡಿಜಿಟಲ್ ಇನ್ಸ್ಟ್ರುಮೆಂಟೆಡ್ ಕ್ಲಸ್ಟರ್ ಯಾವ ತರ ಡಿಸ್ಪ್ಲೇ ಆಗುತ್ತೆ ಅಂತ ನೋಡ್ಬೋದು. ನೋಡಿ ಬಹಳ ಈಸಿಯಾಗಿ ಕಾಣುತ್ತೆ, ನಿಮಗೆ ರೇಂಜ್ ಎಷ್ಟಿದೆ ಅಂತ ಕಾಣುತ್ತೆ. ಇನ್ನು 71% ಬ್ಯಾಟ್ರಿ ಇದೆ, ಟೈಮ್ ತೋರಿಸುತ್ತೆ, ಯಾವ ಮೋಡಲ್ಲಿ ಇದೆ. ಈ ಡ್ರೈವ್ ಮೋಡ್ಸ್ ಎಲ್ಲ ನಾನು ಹೇಳಿದ್ನಲ್ಲ, ನ್ಯೂಟ್ರಲ್, ಡ್ರೈವ್, ಸ್ಪೋರ್ಟ್ಸ್ ಮತ್ತೆ ರೇರ್ ಅಂತ. ನೀವು ಇಲ್ಲಿ ಮೋಡ್ಸ್ನ ಚೇಂಜ್ ಮಾಡ್ತಾ ಇದ್ದಂತೆ ಅಲ್ಲಿ ನಿಮಗೆ ಆ ಒಂದು ಯಾವ ಮೋಡಲ್ಲಿ ಇದೆ ಗಾಡಿ, ರಿವರ್ಸ್ ಅಲ್ಲಿ ಇದೆಯಾ, ನ್ಯೂಟ್ರಲ್ ಅಲ್ಲಿ ಇದೆಯಾ, ಬಹಳ ನೀಟಾಗಿ ಇಂಡಿಕೇಟ್ ಮಾಡುತ್ತೆ. ಓಕೆ, ಟೋಟಲ್ ಕಿಲೋಮೀಟರ್ ಎಷ್ಟು ಡ್ರೈವ್ ಆಗಿದೆ ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಅಲ್ಲಿ ರೆಡಿ ಅಂತ ಒಂದು ಇಂಡಿಕೇಶನ್ ತೋರಿಸ್ತಾ ಇದೆ, ಒಂದು ಲೆಟ್ರಿಂಗ್ ತೋರಿಸ್ತಾ ಇದೆ. ಆ ರೆಡಿ ಅಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ ನೀವು ಐಸ್ ವೆಹಿಕಲ್ಸ್ ಅಲ್ಲಿ ಯಾವ ತರ ಗಾಡಿ ಸ್ಟಾರ್ಟ್ ಮಾಡ್ತೀರೋ, ಇಗ್ನಿಷನ್ ಮತ್ತೆ ಕ್ರ್ಯಾಂಕ್ ಮಾಡೋದು ಯಾವ ಸ್ಟಾರ್ಟ್ ಮಾಡ್ತಿರೋ ಅದೇ ತರ ಇದ್ರಲ್ಲಿ ಸ್ಟಾರ್ಟ್ ಮಾಡಿ ಆ ರೆಡಿ ಅಂತ ಬರೋ ತನಕನೂ ಗಾಡಿನ ನೀವು ಎಕ್ಸಿಲೇಟರ್ ಕೊಡೋ ಹಾಗಿಲ್ಲ. ಆ ಇಂಡಿಕೇಶನ್ ಬಂದಾದ್ಮೇಲೆ ನೀವು ಗಾಡಿನ ಮುಂದಕ್ಕೆ ಚಾಲನೆ ಮಾಡೋಕೆ ಎಲ್ಲ ಒಂದು ವ್ಯವಸ್ಥೆ ಇಲ್ಲ ಆಗಿರುತ್ತೆ. ಎಸ್ ಪ್ರೋ ಇವಿದು ಬ್ಯಾಟ್ರಿ ಕಾನ್ಫಿಗರೇಷನ್ ನೋಡೋದೇ ಆದ್ರೆ ಲಿಥಿಯಂ ಅಯಾನ್ ಫಾಸ್ಫೇಟ್ ಬ್ಯಾಟ್ರೀಸ್ ಕೊಟ್ಟಿದೀವಿ. 14.4 kWh ಬ್ಯಾಟ್ರಿ ಕೆಪಾಸಿಟಿ ಇದೆ. ಈ ಒಂದು ಲಿಥಿಯಂ ಫಾಸ್ಫೇಟ್ ಬ್ಯಾಟ್ರಿ ಎಷ್ಟು ಸೆಲ್ ಇದೆಯಪ್ಪ ಅಂತಂದ್ರೆ 29 ಸೆಲ್ ಬರುತ್ತೆ, 3 ಬ್ಯಾಟ್ರಿ ಮಾಡ್ಯೂಲ್ ಇರುತ್ತೆ. ಈ ಬ್ಯಾಟ್ರಿ ಫಾಸ್ಫೇಟ್ ಲಿಥಿಯಂ ಅಯಾನ್ ಫಾಸ್ಫೇಟ್ ಬ್ಯಾಟ್ರೀಸ್ ಏನ್ ಕೊಟ್ಟಿದೀವಲ್ಲ, ಟೋಟಲಿ 8 ವರ್ಷ 1,75,000 ಕಿಲೋಮೀಟರ್ ವ್ಯಾಲಿಟಿ ಕೊಟ್ಟಿದೀವಿ, ವಿಚ್ ಈಸ್ ಹೈಯೆಸ್ಟ್ ಇನ್ ದ ಸೆಗ್ಮೆಂಟ್. ನೀವು ಯಾವುದೇ ಒಂದು ಆಟೋಮೊಬೈಲ್ ಅಲ್ಲಿ ನೋಡಿದ್ರು ಕಮರ್ಷಿಯಲ್ ಸ್ಪೇಸ್ ಅಲ್ಲಿ 8 ವರ್ಷ 1,75,000 ಕಿಲೋಮೀಟರ್ ಬ್ಯಾಟ್ರಿ ವ್ಯಾಲಿಟಿ ಆಪ್ಷನ್ಸ್ ಎಲ್ಲೂ ಇಲ್ಲ. ಫಸ್ಟ್ ಟೈಮ್ ಇಂದ ಸೆಗ್ಮೆಂಟ್ ಕೊಟ್ಟದ್ದು ಎಸ್ ಪ್ರೋ ಇವಿಗೆನೆ 8 ವರ್ಷ 1,75,000 ಕಿಲೋಮೀಟರ್ ಬ್ಯಾಟ್ರಿ ವ್ಯಾಲಿಟಿನ ಒದಗಿಸಿದೀವಿ. ಸ್ನೇಹಿತರೆ, ಇಷ್ಟೊತ್ತು ಮಾತಾಡಿದ್ವಿ ವೆಹಿಕಲ್ ಅಲ್ಲಿ ಏನೇನ್ ಫೀಚರ್ ಇದೆ, ಎತ್ತ ಏನು ಅಂತ ಹೇಳಿ. ಈಗ ಇಷ್ಟೆಲ್ಲ ಮಾತಾಡಾದ್ಮೇಲೆ ಒಂದು ಡ್ರೈವ್ ಮಾಡಿಲ್ಲ ಅಂತಂದ್ರೆ ನ್ಯಾಯ ಒದಗಿಸ್ದಂಗಾಗಲ್ಲ. ಬನ್ನಿ ಒಂದು ಚಿಕ್ಕ ಡ್ರೈವ್ ಮಾಡೋಣ. ಗಾಡಿದು ಸ್ಟೆಬಿಲಿಟಿ ಆಗಿರ್ಬೋದು, ಡ್ರೈವಿಂಗ್ ಕಂಫರ್ಟ್ ಆಗಿರ್ಬೋದು, ಯಾವ ತರ ಇದೆ ಅಂತ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಓಡ್ ಬರೋಣ. ಲೆಟ್ಸ್ ಗೋ ಫಾರ್ ಎ ಡ್ರೈವ್. ಈಗ ಗಾಡಿ ಸ್ಟಾರ್ಟ್ ಮಾಡೋಣ, ಡ್ರೈವ್ ಹೆಂಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಓಕೆ ನೋಡಿ, ಗಾಡಿ ಸ್ಟಾರ್ಟ್ ಆಗಿದೆ. ರೆಡಿ ಅಂತ ಬಂದಾದ್ಮೇಲೆ ಸಿಸ್ಟಮ್ ಚೆಕಿಂಗ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಅಲ್ಲಿ ರೆಡಿ ಅಂತ ಬಂತು. ಈಗ ನೋಡಿ, ರೆಡಿ ಅಂತ ಬಂದಾದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಡ್ರೈವಿಂಗ್ ದ ವೆಹಿಕಲ್. ಇಲ್ಲಿ NRDS ಅಂತ ಇದೆ, ನೀವು ನೋಡಬಹುದು. ನ್ಯೂಟ್ರಲ್, ರಿವರ್ಸ್, ಡ್ರೈವಿಂಗ್ ಮತ್ತೆ ಸ್ಪೋರ್ಟ್ಸ್ ಮೋಡ್. ನಾನೀಗ ರಿವರ್ಸ್ ಮೋಡ್ಗೆ ಹಾಕಿದೀನಿ, ಕಾಣುತ್ತೆ ನಿಮ್ಗೆ ರಿವರ್ಸ್ ಮೋಡ್ಗೆ ಹಾಕಿದ ತಕ್ಷಣ. ಓಕೆ, ಇನ್ನೊಂದು ಏನಾದ್ರು ಬಟನ್ ತಿರುಗಿಸಿದ್ರೆ ನೀವು ರೈಟ್ ಸೈಡ್ಗೆ D ಅಂತ ಹೋಗುತ್ತೆ. ಓಕೆ, ಆ D ಅಂತ ಬಂದ್ರೆ ಡ್ರೈವಿಂಗ್ ಮೋಡ್, ನೀವು ಡ್ರೈವಿಂಗ್ ಸ್ಟಾರ್ಟ್ ಮಾಡಬಹುದು ಅಂತ. ನೆಕ್ಸ್ಟ್ S ಅಂತ ಇದೆ, ಸ್ಪೋರ್ಟ್ಸ್ ಮೋಡ್. ಅದು ಗಾಡಿ ಸ್ವಲ್ಪ ಪವರ್ ಮಾಡಲ್ ಓಡುತ್ತೆ ನಿಮ್ಗೆ, ಅಂದ್ರೆ ಸ್ಪೀಡು ಜಾಸ್ತಿ ಇರುತ್ತೆ, ಜೊತೆಗೆ ವೇಗನೂ ಕೂಡ ನಿಮ್ಗೆ ನಾರ್ಮಲ್ ರೆಗ್ಯುಲರ್ ಸ್ಪೀಡ್ ಗಿಂತ ಜಾಸ್ತಿ ಇರುತ್ತೆ. ಲೆಟ್ಸ್ ಗೋ ಫಾರ್ ಡ್ರೈವ್, ನೋಡೋಣ ಹೆಂಗಿರುತ್ತೆ ಡ್ರೈವ್ ಅಂತ. ನನ್ನ ಸೀಟ್ನ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಸೀಟ್ ಅಡ್ಜಸ್ಟ್ಮೆಂಟ್ ಲಿವರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ವಿ. ಸ್ಟೇರಿಂಗ್ ಅಷ್ಟೇ ಬಹಳ ಸ್ಮೂತ್ ಆಗಿದೆ. ಸಿ ಹೌ ಕಂಫರ್ಟಬಲ್, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಈ ಗಾಡಿದು ಟಾಪ್ ಸ್ಪೀಡ್ ಬಂದು 55 ಕಿಲೋಮೀಟರ್. ಎಲ್ಲಾ ಎಸ್ ಪ್ರೋ ಗಾಡಿಗಳು ಪೆಟ್ರೋಲ್ ಆಗಿರ್ಬೋದು, ಬೈಫಿಯರ್ ಆಗಿರ್ಬೋದು ಅಥವಾ EV ಆಗಿರ್ಬೋದು, ಟಾಪ್ ಸ್ಪೀಡ್ ಬಂದು 55 ಕಿಲೋಮೀಟರ್ ಇರುತ್ತೆ. ಓಕೆ, ಜೊತೆಗೆ ಗಾಡಿ ಕಂಫರ್ಟಬಲ್, ತುಂಬಾ ಚೆನ್ನಾಗಿದೆ. ಇದನ್ನ ಹೇಳಿದ್ರೆ ಅರ್ಥ ಆಗಲ್ಲ, ಒಂದ್ಸರಿ ಗಾಡಿ ಓಡಿಸ್ಬೇಕು. ಓಡಿಸಾದ್ಮೇಲೆ ನೀವು ತೀರ್ಮಾನ ಮಾಡಿ ಎಷ್ಟು ಸ್ಮೂತ್ ಆಗಿದೆ ಗಾಡಿ ಅಂತ. ಈ ಗಾಡಿದು ರೇಂಜ್ ನಾವು ಸರ್ಟಿಫೈಡ್ ರೇಂಜ್ ಬಂದು 155 ಕಿಲೋಮೀಟರ್ ಅಂತೀವಿ. ಬಟ್ 155 ಕಿಲೋಮೀಟರ್ ಪ್ರಾಕ್ಟಿಕಲ್ ರಿಯಲ್ ವರ್ಲ್ಡ್ ಅಲ್ಲಿ ಕಷ್ಟ, ಬಿಕಾಸ್ ವೇರಿಯಸ್ ಪ್ಯಾರಾಮೀಟರ್ ಅದ್ರ ಇನ್ವಾಲ್ವ್ ಆಗಿರುತ್ತೆ. ಬಟ್ ನಮ್ಮ ಒಂದು ಅಂದಾಜಿನ ಪ್ರಕಾರ 120ರಿಂದ 140 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಾವು ಓಡಿಸ್ತಾ ಇರುವ ಗಾಡಿಗಳು 120 ಇಂದ 140 ರೇಂಜ್ ನ ಆಲ್ರೆಡಿ ಒದಗಿಸ್ತಾ ಇದೆ. ಓಕೆ, ಗಾಡಿ ತುಂಬಾ ಕಂಫರ್ಟಬಲ್ ಆಗಿದೆ, ನೀವು ಓಡಿಸಬಹುದು. ನೋಡಿ, ಈಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ತಾ ಇದ್ದೀನಿ.
ಎಸ್ ಅಂತ ಬಂತು. ಓಕೆ, ಸದ್ಯಕ್ಕೆ ಗಾಡಿನ ಟರ್ನ್ ಮಾಡ್ಕೊಂಡ್ಬಿಡೋಣ. ಟರ್ನ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪೋರ್ಟ್ಸ್ ಮಾಡಲ್ ಕೂಡ ಡ್ರೈವ್ ಮಾಡೋಣ. ಗಾಡಿ ನೋಡಿ ಟರ್ನಿಂಗ್ ರೇಡಿಯಸ್ ಹೆಂಗಿದೆ ಅಂತ, 3.7 ಮೀಟರ್ಸ್, ಬಹಳ ಕನ್ವೀನಿಯಂಟ್ ಟರ್ನಿಂಗ್ ರೇಡಿಯಸ್. ಈಗ ನಾನು ಸ್ಪೋರ್ಟ್ಸ್ ಮಾಡಲ್ ಇದೆ, ನೀವು ನೋಡಬಹುದು ಸ್ಪೀಡ್ ಹೆಂಗ್ ರೈಸ್ ಆಗ್ತಾ ಇದೆ ಅಂತ. ಡ್ರೈವಿಂಗ್ ಮೋಡಲ್ಲಿ ಓಡಿಸೋದಕ್ಕೂ ಸ್ಪೋರ್ಟ್ಸ್ ಮೋಡಲ್ ಓಡಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ಪೀಡ್ ಜಾಸ್ತಿ ಇರುತ್ತೆ ಸ್ಪೋರ್ಟ್ಸ್ ಮೋಡಲ್ಲಿ, ಬಟ್ ರೇಂಜ್ ಕೂಡ ಬಿದ್ದೋಗುತ್ತೆ. ಅವಶ್ಯಕತೆಗಳ ತಕ್ಕಂಗೆ ನೀವು ಡ್ರೈವ್ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಯೂಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಗಾಡಿ ತುಂಬಾ ಚೆನ್ನಾಗಿದೆ, ಗಾಡಿ ಓಡಿಸಿ ಒಂದ್ಸರಿ. ಸ್ಟೆಬಿಲಿಟಿ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಬ್ರೇಕಿಂಗ್ಸ್ ನೋಡಿ, ಬ್ರೇಕಿಂಗ್ಸ್ ಅಷ್ಟೇ ಬಹಳ ಎಫೆಕ್ಟಿವ್ ಆಗಿದೆ. ನೋ ಕಾಂಪ್ರಮೈಸ್ ಸೇಫ್ಟಿ ಮತ್ತೆ ಕಂಫರ್ಟ್ ಅಲ್ಲಿ.